ಹೇಮಾ ಕಮಿಟಿಯಂತೆ ಕನ್ನಡ ಚಿತ್ರರಂಗದಲ್ಲೂ ಒಂದು ಕಮಿಟಿ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು, ಮಹಿಳೆಯರಿಗೆ ಆಗ್ತಿರುವ ತೊಂದರೆಗಳಿಗೆ ಪರಿಹಾರ ಬೇಕು ಅಂತ ಫೈರ್ ಸಂಸ್ಥೆ ಮುಖಾಂತರ ಸಿಎಂಗೆ ಒಂದು ಮನವಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಬಲ್ಲವರು, ಇಂಡಸ್ಟ್ರಿಯ ಆಗು ಹೋಗುಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡವರು. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಬಹುಶಃ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ಫೈರ್ ಅನ್ನೋ ಒಂದು ಸಂಸ್ಥೆ ಮುಖಾಂತರ ಈಗ ಹೇಮಾ ಕಮಿಟಿ ಅನ್ನೋದೇನಿದೆ ಮಲಯಾಳಂ ಇಂಡಸ್ಟ್ರಿ ಏನು ಇಂಪ್ಯಾಕ್ಟ್ ಮಾಡಿದೆ, ಆ ರೀತಿಯಾದ ಒಂದು ಸಮಿತಿ ಇಲ್ಲಿ ರಚನೆ ಆಗಬೇಕು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್. ಅಂದರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ವಿಚಾರಗಳು, ಲೈಂಗಿಕ ಕಿರುಕುಳ ಆಗಿರ್ಬೋದು, ಮಹಿಳೆಯರಿಗೆ ಮೇಲೆ ಒಂಥರ ದಬ್ಬಾಳಿಕೆ ಆಗಿರ್ಬೋದು, ಈ ರೀತಿಯೆಲ್ಲ ನಡೀತಾ ಇದೆಯಾ? ಇದಕ್ಕೆ ಅವರು ಕಮಿಟಿನ ಫಾರ್ಮ್ ಮಾಡಿ. ನೋಡಿ, ಮೊದಲನೇದಾಗಿ ನಾನೊಂದು ಕೇವಿಯೇಟನ್ನು ಹಾಕಬೇಕು. ಸ್ತ್ರೀಯರಿಗೆ ಸಮಾನ ಹಕ್ಕುಗಳು, ಈಕ್ವಾಲಿಟಿ ಅಂತ ಕರಿತೀವಿ. ಈಕ್ವಾಲಿಟಿ ಇನ್ ವರ್ಕ್ ಫೋರ್ಸಸ್. ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಈಕ್ವಾಲಿಟಿ ತರಬೇಕನ್ನುವ ಹುನ್ನಾರ ಅಥವಾ ಏನಿದೆ, ಹೆಣ್ಮಕ್ಳಿಗೆ ಪ್ರಮೋಷನ್ ಕೊಡದೇ ಇರ್ಬೋದು, ಆ ಹುನ್ನಾರ ಮೊದಲಿಂದ ನಡೀತಾ ಇದೆ. ಈಕ್ವಲ್ ಪೇ ಸಿಸ್ಟಮು ಅನ್ನೋದು ಇದೆ. ಬಟ್ ನಾನು ಹೆಣ್ಮಕ್ಳಿಗೆ ಅವಕಾಶಗಳು ಎಲ್ಲ ಸಂಸ್ಥೆಯಲ್ಲಿ ಸಿಗಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಬಟ್ ಈ ಫೈರ್ ಸಂಸ್ಥೆಯ ಬಗ್ಗೆ ನಾನು ಮಾತಾಡೋದಾದರೆ 2018ರಲ್ಲಿ ಆಗಿರ್ತಕ್ಕಂಥ ಫೈರ್ ಸಂಸ್ಥೆ. ಈ ಫೈರ್ ಸಂಸ್ಥೆ ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆಯೋ, ಬರೀ ಲೆಟರ್ ಹೆಡಲ್ಲಿ ಮಾತ್ರ ಇದೆಯೋ, ಬರೀ ವಿಸಿಟಿಂಗ್ ಕಾರ್ಡ್ ಇದೆಯೋ, ಇದು ಆಫೀಸ್ ಬೇರರ್ಸ್ ಏನಾದರೂ ಮೀಟಿಂಗ್ ಮಾಡಿದ್ದಾರೋ, ಆಫೀಸ್ ಬೇರರ್ಸ್ ಏನಾದ್ರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೋ, ನೋಂದಣಿ ಮಾಡ್ಕೊಂಡಿದ್ದಾರೋ, ಯಾವುದೂ ಸ್ಪಷ್ಟವಾಗಿಲ್ಲ. ಕೇವಲ ಈ ಥರ ವಿಷಯಗಳ ಬಂದಾಗ ಪ್ರಚಾರಕ್ಕೋಸ್ಕರ ಫೈರ್ ಸಂಸ್ಥೆ ಅನ್ನೋದನ್ನು ಪ್ರೆಸ್ ಕಾನ್ಫರೆನ್ಸನ್ನು 2018 ಶ್ರುತಿ ಹರಿಹರನ್, ಅರ್ಜುನ್ ಸರ್ಜಾ ಅವರ ಕೇಸ್ ಆದಾಗ, ಮೀಟು ಕೇಸ್ ಆದಾಗ ನಾವು ನೋಡಿದ ವೇದಿಕೆ ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಅವರೊಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದು ಇಷ್ಟೇ, ಮುಖ್ಯಮಂತ್ರಿಗಳೇ, ನೀವು ಈ ಮನವಿ ಪತ್ರವನ್ನು ಪರಿಶೀಲಿಸಿದ್ರೆ ಇದು ನಮ್ಮ ಕಾನೂನು ಚೌಕಟ್ಟು, ನಮ್ಮ ಪೊಲೀಸ್ ಚೌಕಟ್ಟು, ನಮ್ಮ ಜುಡಿಷರಿ ಚೌಕಟ್ಟು ಮತ್ತು ನಮ್ಮ ಲೇಬರ್ ಕಂಪ್ಲಯನ್ಸನ್ನು ನಾವೇ, ನಮ್ಮಲ್ಲೇನೋ ತೊಂದರೆ ಇದೆ ಅಂತ ಹೇಳಿ ನೀವು ಕಮಿಟಿ ಮಾಡಬೇಕಾಗತ್ತೆ. ಇದೆಲ್ಲವನ್ನೂ ನೋಡಲಿಕ್ಕೆ ಕೆಲಸಗಾರರಿಗೆ ಕೆಲಸ ಸಿಗ್ತಾ ಇದೆಯೋ, ಲೇಬರ್ ಪೇಮೆಂಟ್ ಆಗ್ತಾ ಇದೆಯೋ ನೋಡೋಕ್ಕೆ ಕರ್ನಾಟಕ ಫಿಲ್ಮ್ ಒಕ್ಕೂಟ ಇದೆ, ಅದ್ರ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಇದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗಬೇಕಾಗಿರುವ ವಿತರಣೆ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅದಕ್ಕೆ ಫಿಲ್ಮ್ ಚೇಂಬರ್ ಇದೆ, ಅದಕ್ಕೆ ಕಮರ್ಷಿಯಲ್ ಕೋರ್ಟ್ ಇದೆ. ಹೆಣ್ಮಕ್ಕಳಿಗೆ ಅನ್ಯಾಯ ಆದರೆ, ತೊಂದರೆ ಆದರೆ ಪೊಲೀಸ್ ಸ್ಟೇಷನ್ ಇದೆ, ಸ್ತ್ರೀ ಶಕ್ತಿ ಇದೆ, ವುಮೆನ್ ಎಂಪವರ್ಮೆಂಟ್ ಇದೆ, ವುಮೆನ್ ಕಮಿಷನ್ ಇದೆ. ಎಲ್ಲವೂ ಇರಬೇಕಾದ್ರೆ ಯಾವುದೋ ಒಂದು ಪಕ್ಕದ ರಾಜ್ಯದಲ್ಲಿ, ಕೇರಳದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ನಮ್ಮ ಜೊತೆ ಇಲ್ಲಿ ಸೇರಿಸ್ಕೊಂಡಾಗ ಅಲ್ಲಿ ಕರ್ನಾಟಕ ಇರ್ತಕ್ಕಂಥ ಚಿತ್ರರಂಗ ಒಂದು ಮಡಿವಂತಿಕೆ ಚಿತ್ರರಂಗ. ಕರ್ನಾಟಕ ಚಿತ್ರರಂಗ ಇರ್ತಕ್ಕಂಥ ತುಂಬ ಚಿಕ್ಕದು, ಎಲ್ಲರಿಗೂ ಪರಿಚಯನೇ. ಯಾರ್ಯಾರು ಎಲ್ಲೆಲ್ಲಿ ಮೇಲೆ ಹೋಗಿದ್ದಾರೋ ಅವ್ರು ಯಾರೂ ಮಾತಾಡೋದೇ ಇಲ್ಲ. ಯಾವ ಆ್ಯಕ್ಟರ್ಗಳಾಗಿರ್ಬೋದು, ಮೇಲೆ ಹೋಗಿದ್ದಾರೋ ಹೆಣ್ಮಕ್ಳಾಗಿರ್ಬೋದು, ಯಾರೂ ಮಾತಾಡೋದೇ ಇಲ್ಲ. ಯಾರಿಗೆ ಆಗದೇ ಇರೋದು ಏನೋ, ನಾನು ಸಾಧಿಸೋಕ್ಕಾಗಿಲ್ವಾ, ಕುಣಿದರು ನೆಲ ಡೊಂಕಂದು ಆಗಿರೋರು, ಅವ್ರು ಈ ಥರದ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ನೋಡಿ, ವಿಷ್ಣುವರ್ಧನ್ ಕಾಲದಿಂದ ನೋಡಿ, ಎಲ್ಲರೂ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಪ್ರತಿಭೆಗೆ ಮೊದಲನೆಯ ಪ್ರಾಶಸ್ತ್ಯವನ್ನು ಕೊಟ್ಟು, ಪ್ರತಿಭೆ ಮತ್ತು ಟ್ಯಾಲೆಂಟಿಗೆ ಇರ್ತಕ್ಕಂಥ ಚಿತ್ರರಂಗವನ್ನು ಮುಂದೆ ಹೋಗಿದೆ. ಕೇವಲ ನೀವು ಪಲ್ಲಂಗಕ್ಕೆ ಏರಿದ ತಕ್ಷಣ ನಿಮಗೆ ಒಂದು ಅವಕಾಶ ಸಿಗುತ್ತೆ, ಅದು ಕೇವಲ ಒಂದೇ ಅವಕಾಶ ಆಗುತ್ತೆ, ಎರಡನೇ ಅವಕಾಶ ನಿಮ್ಗೆ ಸಿಗೋದಿಲ್ಲ. ಸೊ ಈ ಥರದ ಆಪಾದನೆಗಳಿದೆಯಲ್ಲ, ಇದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕೆ. ಇದನ್ನು ಹೆಚ್ಚಾಗಿ ನಾವು ಪ್ರೋತ್ಸಾಹ ಮಾಡಬಾರ್ದು. ಹೇಮಾ ಕಮಿಟಿ ಅಲ್ಲಿ ಆಗಿರ್ತಕ್ಕಂಥದ್ದು, ಅಲ್ಲಿ ಅನೇಕ ಲೈಂಗಿಕ ಕಿರುಕುಳ ರೆಕಾರ್ಡ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅದ್ರ ಬಗ್ಗೆ ಅಲ್ಲಿಗೆ ಅಸೋಸಿಯೇಷನ್ಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಹೆಣ್ಮಗು 2-3 ವರ್ಷ 4 ವರ್ಷ ಆದಮೇಲೆ ಆಗಿರೋದನ್ನು ನಂಗೆ ಆಗಿತ್ತು ಅಂತ ಹೇಳ್ತಾರೆ ಹೊರತು, ಆಗಿಂದಾಗಲೇ ಹೇಳೋಕ್ಕೆ ಏನು ದಾಡಿ ಆಗಿತ್ತು ಅವ್ರಿಗೆ. ನನಗೆ 5 ವರ್ಷದಿಂದ ಜ್ವರ ಬಂದಿತ್ತು, ನನಗೆ ಈ ಡಾಕ್ಟರ್ ಹತ್ರ ಬರ್ತಾ ಇದ್ದೀನಿ ಅಂದರೆ ತಪ್ಪಾಗುತ್ತೆ. ನಿಮಗೆ ಆದ ಅನ್ಯಾಯ ನಮಗದು ಅನುಕಂಪ ಇದೆ, ನಿಮಗೆ ಆದ ನೋವು ನಮಗೆ ಅನುಕಂಪ ಇದೆ, ನಿಮಗೆ ಕೊಟ್ಟಿರ್ತಕ್ಕಂಥ ತೊಂದರೆ ಅದಕ್ಕೆ ಸ್ಪಂದಿಸಬೇಕು. ಅವತ್ತಿಂದ ಅವತ್ತೇ ನೀವು ಆ ಧ್ವನಿ ಎತ್ತಿದ್ದರೆ, ಸ್ತ್ರೀ ಶಕ್ತಿಯ ಧ್ವನಿ ಎತ್ತಿದ್ರೆ, ಈ ಥರದ ಹೇಮಾ ಕಮಿಟಿನೋ ಫೈರ್ ಸಂಸ್ಥೆನೋ ಮುಖ್ಯಮಂತ್ರಿಗಳು ಲೆಟರ್ ಕೊಡೋದು ಅವಶ್ಯಕತೆ ಇರಲಿಲ್ಲ. ಸರ್, ಹಾಗಾದರೆ ಈಗ ಇಂಡಸ್ಟ್ರಿಯಲ್ಲಿ ಈ ರೀತಿಯಾದ ಒಂದು ಕಿರುಕುಳ ಆಗಿರ್ಬೋದು, ಅಥವಾ ಲಿಂಗಭೇದ ತಾರತಮ್ಯ ಆಗಿರ್ಬೋದು, ಅಥವಾ ಸಂಭಾವನೆ ವಿಚಾರದಲ್ಲಿ ತಾರತಮ್ಯ, ಈ ರೀತಿ ಏನೂ ಇಲ್ಲ ಅಂತ ನೀವು ಹೇಳ್ತೀರಾ ಅಂತ? ಅಂದರೆ ಅವರು ಇದೆ, ನಮಗೆ ದೂರುಗಳು ಬಂದಿವೆ, ನಮಗೆ ಆಂತರಿಕವಾಗಿ ನಮಗೆ ದೂರುಗಳು ಬಂದಿದೆ, ಸೊ ಆ ಬೇಸ್ಡ್ ನಾವು CMಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ನೋಡಿ, ಲೇಬರ್ ಡಿಪಾರ್ಟ್ಮೆಂಟ್ ಅವರು ವೆರಿ ಕ್ಲಿಯರ್ ಆಗಿ ತಾರತಮ್ಯ ಹೆಣ್ಮಗು ಗಂಡು ಮಗು ಅಂತ ನೋಡೋದಿಲ್ಲ. ಇಟ್ಸ್ ಅ ಲೇಬರ್ ಡಿಪಾರ್ಟ್ಮೆಂಟ್.
ಸೊ ಐ ಡೋಂಟ್ ನೋ ಫೈರಲ್ಲಿ ಯಾವ ಪವರ್ಸ್ ಇದೆ, ಯಾವ ನೋಡಲ್ ಏಜೆನ್ಸಿ ಇದೆ, ಯಾವ ಕ್ವಾಸಿ ಜುಡಿಷಿಯಲ್ ಕೋರ್ಟ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾವ ಥರದ ಒಂದು ನೋಂದಣಿ ಇದೆ, ಸಹಾಯವಾಣಿ ನೋಂದಣಿ ಇದೆಯೋ, ಕೌನ್ಸಿಲಿಂಗ್ ಸೆಂಟರ್ ಇದೆಯೋ ಏನು ಗೊತ್ತಿಲ್ಲ. ಕೇವಲ ಒಂದು ಸಂಸ್ಥೆ ಇದೆ ಅಂತ ಹೇಳ್ತಾರೆ. ಅದು ಯಾವಾಗ ಕಾರ್ಯವ್ಯಾಪ್ತಿ ಬಂತು, ಎಷ್ಟು ಜನ ಒಂದ್ಸಲಿ ಮೀಟಿಂಗ್ ಮಾಡಿದ್ದಾರೆ, ಬೈ ಮಂತ್ಲಿ ಮೀಟಿಂಗ್ ಮಾಡಿದ್ದಾರೆ, ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಯಾವುದೂ ಇಲ್ಲ. ಯಾವುದಾದ್ರೂ ಲಿಖಿತ ರೂಪದಲ್ಲಿ ನನಗೆ ಈ ಥರ ನಾನು ಹೆಣ್ಮಗು, ನನಗೆ ಒಬ್ಬ ಡೈರೆಕ್ಟರ್ ಈ ಥರ ಕಿರುಕುಳ ಕೊಟ್ಟ, ನಾನು ಹೀರೋಯಿನ್ ಒಬ್ಬ ಪ್ರೊಡ್ಯೂಸರ್ ನನಗೆ ಈ ಥರ ತೊಂದರೆ ಕೊಟ್ಟರು, ನಾನು ಒಬ್ಬ ಹೀರೋಯಿನ್ನು ನನಗೆ ಕ್ಯಾಮ್ರಾಮನ್ ನನಗೆ ಈ ಥರ ನಿಂಗೆ ಚೆನ್ನಾಗಿ ತೋರಿಸ್ಬೇಕು, ನನ್ನ ಜೊತೆ ಮಲಗಬೇಕು ಅನ್ನೋದು ಎಲ್ಲಾದರೂ ಒಂದು ದಾಖಲೆ ಇದ್ದಿದ್ದು ಕಂಪ್ಲೇಂಟ್ ಆಗಿದ್ದರೆ ಹೌದಪ್ಪ ಅವ್ರಿಗೆ ನಾಚಿಕೆ ಆಗಿತ್ತು, ಹೆದರಿಕೆ ಆಗಿತ್ತು, ಕೊಟ್ಟಿದ್ದಾರೆ ಅನ್ನೋದಾದರೆ ಅದಕ್ಕೆ ಏನೋ ಒಂದು ಸ್ಪಷ್ಟತೆ ಇದೆ. ಆದರೆ ಎಲ್ಲೋ ಆಗಿತ್ತು ನನಗೆ, ಪುರಾತನದ ಕಥೆಗಳು, ಹಿಸ್ಟ್ರಿ ಅನ್ನು ಹೇಳ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಅದು ಕೇವಲ ಪ್ರಚಾರಕ್ಕಾಗತ್ತೆ. ನಮ್ಮಲ್ಲಿ ಕಾನೂನು ಚೌಕಟ್ಟು, ವರ್ಕ್ ಎನ್ವೈರ್ಮೆಂಟು ತುಂಬ ಸ್ಟ್ರಾಂಗ್ ಆಗಿದೆ. ಎಥಿಕಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ, ಟ್ರಾನ್ಸ್ಪರೆಂಟ್ ಆಗಿದ್ದೀವಿ. ನಾವ್ಯಾವುದು ತಾಲಿಬಾನ್ ದೇಶದಲ್ಲಿ ಬದುಕ್ತಾ ಇಲ್ಲ, ಬದುಕ್ತಾ ಇರೋದು ಸ್ವತಂತ್ರ ಭಾರತದಲ್ಲಿ, ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ. ಯಾವುದೇ ಹುಡುಗಿಗೆ ಅನ್ಯಾಯ ಆದರೆ ಖಂಡಿತವಾಗಿಯೂ ಪೊಲೀಸ್ ಸ್ಟೇಷನ್ ಮೆಟ್ಲಿದೆ. ಎಸ್ಪೆಷಲಿ ಕರ್ನಾಟಕ ಪೊಲೀಸ್ ಹೆಣ್ಮಕ್ಳು ಕೊಡುವ ಒಂದು ಇಂಪಾರ್ಟೆನ್ಸ್ ಇದೆಯಲ್ಲ, ತುಂಬ ಹೈ ಇದೆ. ಆಮೇಲೆ ನೀವು ಫೈರ್ ಸಂಸ್ಥೆಯಲ್ಲಿ ತಾರತಮ್ಯ ಅಥವಾ ಈಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ದಯವಿಟ್ಟು ನೀವು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಗುವ ಹೆಣ್ಮಕ್ಳಿಗೆ ಶೋಷಣೆ ಬಗ್ಗೆ ಮಾತಾಡಿ. ನೀವು ಕಾರ್ಪೊರೇಟ್ ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳಿಗೆ ಪ್ರಮೋಷನ್ ಸಿಗಲ್ಲ, ಅವಕಾಶ ಸಿಗಲ್ಲ, ಅಲ್ಲಿ ತಾರತಮ್ಯ, ಅದ್ರ ಬಗ್ಗೆ ಮಾತಾಡಿ. ಕೇವಲ ಒಂದು 4,000 5,000 ಇರ್ತಕ್ಕಂಥ ಚಿತ್ರರಂಗದ ಬಗ್ಗೆ ಮಾತಾಡಿ. ವಿ ಆರ್ ಓನ್ಲಿ ಎ ಸ್ಮಾಲ್ ಸೆಗ್ಮೆಂಟ್, ಬಟ್ ಲಾರ್ಜರ್ ಸೆಗ್ಮೆಂಟ್ ಇದೆಯಲ್ಲ, ಒಂದು ಲಾರ್ಜರ್ ಸೆಗ್ಮೆಂಟ್, ಗಾರ್ಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಅಲ್ಲಿ ಆಗುವ ತೊಂದರೆ. ಅನೇಕ ಮರ್ಡರ್ ಕೇಸ್ಗಳನ್ನು ನಾವು BPOಗಳಲ್ಲಿ ನೋಡಿದ್ದೇವೆ, ರಾತ್ರಿ ಡ್ರಾಪ್ ಮಾಡಬೇಕಾಗಿರೋದು. ಸರ್ಕಾರ ಅದಕ್ಕೆ ನಿಯಮಗಳನ್ನು ಮಾಡಿದೆ. ಯಾವುದಾದ್ರೂ ಹೆಣ್ಮಗು ರಾತ್ರಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋಂಗಿಲ್ಲ ಅಂತ ರೂಲ್ಸ್ ಬಂದಿದೆ. ಯಾರಾದರೂ 10 ಗಂಟೆ ಮೇಲೆ ನೀವು BPO ಅಲ್ಲೋ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮೊದಲು ಹೆಣ್ಮಕ್ಳವ್ರನ್ನ ಬಿಡಬೇಕು, ಅದು ರೆಕಾರ್ಡ್ ಆಗಬೇಕು. ಎಷ್ಟು 7-8 ಮರ್ಡರ್ ಕೇಸ್ಗಳಲ್ಲಿ ಬಂದಿರತಕ್ಕಂಥ ಅಂಶಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿದೆ. ಅದು ಸೆಕ್ಯೂರಿಟಿ ಈಸ್ ಪಾರ್ಟ್ ಆಫ್ ದೀಸ್ ಪೊಲೀಸ್ ಸಿಸ್ಟಮ್. ಈ ಈಕ್ವಾಲಿಟಿ ಇನ್ ವರ್ಕ್ ಇದೆಯಲ್ಲ ಫಿಲಿಮ್ ಇಂಡಸ್ಟ್ರಿಯಲ್ಲಿ, ಅದು ಬಿಗ್ಗರ್ ಸಬ್ಜೆಕ್ಟ್. ಅದು ಒಂದು ಹೀರೋ ತನ್ನ ಮಾಸ್ ಅಪೀಲಿಂದ ಕರ್ಕೊಂಬರುವ ಆಡಿಯನ್ಸ್ ಇದೆಯಲ್ಲ, ಅದು ಶ್ರೀ ಪ್ರಾಧಾನ್ಯ ಅಥವಾ ವುಮೆನ್ ಸೆಂಟ್ರಿಕ್ ಪಿಕ್ಚರ್ಗಳು ನೀವು ನೋಡಿದ್ದೀರಾ, ಎಷ್ಟು ಹಿಟ್ ಆಗುತ್ತೆ, ಎಷ್ಟು ಜನ ಬರ್ತಾರೆ ಅಂತ. ಸೊ ಆ ತಾರತಮ್ಯ ಬಿಕಾಸ್ ಆಫ್ ದಿ ಡಿಮ್ಯಾಂಡ್ ಆ್ಯಂಡ್ ಗ್ಯಾಪ್ ಸಪ್ಲೈ ಅಂತ ನಾವು ಕರಿತೀವಿ. ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ ಅದಕ್ಕೆ ಹೆಚ್ಚು ಆಕರ್ಷಣೆ ಆಗುತ್ತೆ. ಸೊ ಹೀರೋಗಳಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ, ಅವ್ರಿಗೆ ಆ ಸಂಭಾವನೆ, ಆ ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ. ಅದು ಈಗಿಂದಲ್ಲ, 70 ವರ್ಷದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡ್ಕೊಂಬಂದಿರ್ತಕ್ಕಂಥ ಒಂದು ಪದ್ಧತಿ. ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ನಿಮಗೆ ನಾನು ಜೈಕಾರ ಹಾಕ್ತೀನಿ. ಆದರೆ ಇಲ್ಲಿ ಮೀಟು, ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ, ಕ್ಯಾಸ್ಟಿಂಗ್ ಕೌಚ್ ನಡೀತಾ ಇದೆ, ಸೆಕ್ಷುವಲ್ ಫೇವರ್ಸ್ಗೆ ನಂಗೆ ಕೆಲಸ ಕೊಡ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಖಂಡಿತವಾಗ್ಲೂ ಅದು ತಪ್ಪು, ಸುಳ್ಳು. ಯಾರೋ ತಮಗಾಗದೇ ಇರೋರು ಇದನ್ನು ಪ್ರಚಾರಕ್ಕೋಸ್ಕರ ಮಾಡ್ಕೊತಾ ಇದ್ದಾರೆ. ಫಿಲ್ಮ್ ಇಂಡಸ್ಟ್ರಿ ಬಿಟ್ಬಿಡಿ, TV ಮಾಧ್ಯಮದಲ್ಲಿ ಕೆಲಸ ಮಾಡುವ TV ಆರ್ಟಿಸ್ಟ್ ಅಸೋಸಿಯೇಷನ್ ಎಷ್ಟು ದೊಡ್ಡದಾಗಿದೆ. ಇಲ್ಲಿವರೆಗೂ ಅವ್ರು ಯಾವುದು, ದಟ್ಸ್ ಅ ಬಿಗ್ಗರ್ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ, ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಹೀರೋಯಿನ್ಗಳು ಜಾಸ್ತಿ, ಕೆಲಸ ಮಾಡೋರು ಜಾಸ್ತಿ. TV ಸೀರಿಯಲ್ ಎವ್ರಿಡೇ ಪ್ರೊಡಕ್ಷನ್. ಕೇವಲ 150ರಿಂದ 200 ಪಿಕ್ಚರ್ ಬಡುವ ಕನ್ನಡ ಚಿತ್ರರಂಗ, TV ಸೀರಿಯಲು 365 ಡೇಸ್, 5-6 ಚಾನಲು ಕಂಟಿನ್ಯೂಸ್ ಆಗಿ ಸೀರಿಯಲ್ಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದು ದೊಡ್ಡ ಇಂಡಸ್ಟ್ರಿ. ಅದು ಅಲ್ಲಿ ನಾವು ಏನಾದರೂ ಒಂದು ಕಂಪ್ಲೇಂಟ್ ಬಂದರೆ ಅದನ್ನು ನಮಗೆ ಗೊತ್ತು ಅದು ಹೇಗೆ ಅಲ್ಲಿ ಸರಿ ಹೋಗುತ್ತೆ. ಯಾರ ಜೊತೆ ಪ್ರೊಡ್ಯೂಸರ್, TV ಪ್ರೊಡ್ಯೂಸರ್ ಜೊತೆಗೆ ಕಂಫರ್ಟಬಲ್ ಆಗಿದ್ದರೆ ಮಾತ್ರ ಒಂದು ಆ್ಯಕ್ಟಿಂಗ್ ರೋಲ್ ಸಿಗುತ್ತೆ ಅನ್ನೋದ್ರಲ್ಲಿ ಕೇಳಿದ್ವಿ ಅಷ್ಟೇ. ಆದರೆ ಅವೆಲ್ಲವೂ ಅದೆಲ್ಲ ಶಮನವಾಗಿದೆ. ಯಾಕೆ ಅಂದರೆ ಟ್ಯಾಲೆಂಟ್ ಇರೋರಿಗೇನೆ ಕೆಲಸ ಸಿಗೋದು. ಅನ್ಲೆಸ್ ಯು ಡೋಂಟ್ ಹ್ಯಾವ್ ಟ್ಯಾಲೆಂಟ್, ನೀವು ದೇಹ ಮಾರ್ಕೊಂಡು ಮಾಡ್ತೀನಿ, ನನಗೊಂದು ಅವಕಾಶ ಸಿಗುತ್ತೆ, ನಾನು ದೇಹ ಮಾರ್ಕೊಂಡಿದ್ದನ್ನು ಹೇಳೋದಿಲ್ಲ ಅನ್ನೋದಾದರೆ ಹೇಗಿದೆ ಅಂದರೆ, ಇದು ನಾವು ನಡು ರಸ್ತೆಯಲ್ಲಿ ಬಂದು, ಸರ್ಕಲಲ್ಲಿ ಬಂದು ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಇದೆ. ನಿಮ್ಗೆ ನಿಜವಾಗ್ಲೂ ಒಂದು ಸ್ವಾಭಿಮಾನ ಅನ್ನೋದಿದ್ದರೆ ಅವತ್ತಿಂದ ಅವತ್ತೇ ಈ ಥರ ಪ್ರೊಡ್ಯೂಸರ್, ಈ ಥರ ಡೈರೆಕ್ಟರ್, ಈ ಥರ ಕ್ಯಾಸ್ಟಿಂಗ್ ಕೌಚ್, ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ತೊಂದರೆ ಕೊಟ್ಟ ಅಂತ ಹೇಳಿ ಕಂಪ್ಲೇಂಟ್ ಮಾಡುವ ಧೈರ್ಯ ಇದ್ದಿದ್ದರೆ ಈ ಥರದ ಪ್ರಶ್ನೆಗಳು, ಕಮಿಟಿಗಳು, ಫೈರ್ ಕಮಿಟಿಗಳು ಯಾವುದೂ ಬರ್ತಿರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.